ಪಬ್ಲಿಕ್ ನೆಕ್ಸ್ಟ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಚೈತನ್ಯ ಕೊಠಾರಿ. ಇವತ್ತು ನಮ್ಮ ಜೊತೆ ಯಾರಿದ್ದಾರೆ ಅಂತ ಹೇಳಿದ್ರೆ ಕನ್ನಡ ಸಿನಿ ಇಂಡಸ್ಟ್ರಿಯಲ್ಲೇ ಈ ಸಿನಿಮಾ ಏನೋ ಮೋಡಿ ಮಾಡ್ಲಿಕ್ಕೆ ಹೊರಟಿದೆ ಅಂತ ಹೇಳ್ಬೋದು. ವಿಭಿನ್ನ ರೀತಿಯ ಕಥಾ ಶೈಲಿಯನ್ನು ಹಿಡ್ಕೊಂಡು ಬಂದಿದೆ ಈ ಸಿನಿಮಾ, ಅದೇ ಧರ್ಮಂ ಅಂತ ಹೇಳಿ. ಸೊ ನಮ್ಮ ಜೊತೆ ಇವತ್ತು ಧರ್ಮಂ ಸಿನಿಮಾದಲ್ಲಿ ಇವರನ್ನು ನಾವು ಸೀರಿಯಲಲ್ಲಾಗಿರ್ಬೋದು, ಸಿನಿಮಾದಲ್ಲಾದರೂ ಆಗಿರ್ಬೋದು ವಿಲನ್ ಆಗೇ ನೋಡೋದು. ಇವರ ಕಣ್ಣು ಲುಕ್ಕೇ ನಮ್ಮನ್ನೆಲ್ಲರನ್ನು ಕೂಡ ಕೆರಳಿಸ್ತು ಅಂತ ಹೇಳ್ಬೋದು. ಅಶೋಕ್ ಸರ್ ನಮ್ಮ ಜೊತೆ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಸರ್ ಹೇಗಿದ್ದೀರಾ? ಮೊದಲನೇದಾಗಿ ಪಬ್ಲಿಕ್ ನೆಕ್ಸ್ಟ್ ಏನು ಈ ನ್ಯೂಸ್ ಚಾನಲ್ ಇದೆ ಎಲ್ಲ ವೀಕ್ಷಕರಿಗೆ ಧರ್ಮಂ ತಂಡ ಮತ್ತು ನನ್ನ ಕಡೆಯಿಂದ ನಮಸ್ಕಾರ ಹೇಳಿ. ಎಸ್, ನಾನು ಆವಾಗಲೇ ಹೇಳಿದಾಗೆ ನಿಮ್ಮ ಕಣ್ಣು ಲುಕ್ಕೇ ನಮ್ಮನ್ನೆಲ್ಲರನ್ನೂ ಕೂಡ ಒಂದು ಅಟ್ರಾಕ್ಷನ್ ಕೊಡುತ್ತೆ ಅಂತ ಹೇಳ್ಬೋದು. ಈ ಧರ್ಮಂ ಸಿನಿಮಾದ ಟ್ರೈಲರ್ ನೋಡಿದಾಗ ಕೂಡ ನಿಮ್ಮ ಲುಕ್ ಆಗಿರ್ಬೋದು, ಆ ಒಂದು ಸೀನ್ಸ್ ಆಗಿರ್ಬೋದು, ಎಲ್ಲರನ್ನೂ ಕೂಡ ಏನೋ ಮೋಡಿ ಮಾಡ್ಲಿಕ್ಕೆ ಹೊರಟಿದೆ ಅಂತ ಹೇಳ್ಬೋದು. ನಿಮ್ಮ ಈಗ ಸಿನಿಮಾದಲ್ಲಿ ನಿಮ್ಮ ಕ್ಯಾರೆಕ್ಟರ್ ಏನು ವಿಲನ್ ಅಂತ ಎಲ್ರಿಗೂ ಗೊತ್ತಿದೆ. ಓಕೆ, ಏನು ಅಂತಂದರೆ ನಮ್ಮ ಡೈರೆಕ್ಟರ್ ನಾಗಶೇಖರ್ ಅವ್ರದ್ದು ಇದು ಡೆಬ್ಯೂ ಸಿನಿಮಾ ಇರ್ಬೋದು. ಆದರೆ ಸಿನಿಮಾ ನೋಡಿದ್ರೆ ಗೊತ್ತಾಗತ್ತೆ, ತುಂಬ ಆಳವಾಗಿ ಅದನ್ನು ಸ್ಟಡಿ ಮಾಡಿದ್ದಾರೆ. ಆ ಪ್ರತಿ ಒಂದು ಆ ಡೈಲಾಗ್ ಇರಲಿ ಅಥವಾ ಒಂದು ಫ್ರೇಮಿಂಗ್ ಹಿಂಗಿಡಬೇಕು, ಹೀಗೆ ಪ್ರತಿಯೊಂದನ್ನು ತುಂಬ ಚೆನ್ನಾಗಿ ಮಾಡಿದೆ, ತುಂಬ ಶ್ರಮ ಪಟ್ಟಿದ್ದಾರೆ. ನಾನು ಅದಕ್ಕೆ ನಿಮ್ಮ ವೀಕ್ಷಕರಲ್ಲಿ ನಾನು ಕೇಳೋದೇನು ಅಂತಂದರೆ, ಡಿಸೆಂಬರ್ 5 ಇದೇ ವರ್ಷ 2025 ಡಿಸೆಂಬರ್ 5ಕ್ಕೆ ನಮ್ಮ ಧರ್ಮಂ ಸಿನಿಮಾ ರಿಲೀಸ್ ಆಗುತ್ತೆ. ಒಂದು ಒಳ್ಳೆ ಕನ್ನಡ ಸಿನಿಮಾ, ಅದನ್ನು ನಾವು ಕಳ್ಕೋಬಾರ್ದು, ಉಳಿಸ್ಕೋಬೇಕು. ನಾನು ನಿಮ್ಮನ್ನು ಮನವಿ ಮಾಡೋದಿಷ್ಟೇ, ಥಿಯೇಟ್ರಿಗೆ ಬನ್ನಿ ಡಿಸೆಂಬರ್ 5. ಈ ಸಿನಿಮಾನ ಒಂದು 100 ದಿನ ಆದರೂ ಮಾಡಿ, ಇಲ್ಲ ಒಂದು 50 ದಿನ ನಿಮ್ಮಿಂದನೇ ಆಗಬೇಕು. ಹಾಗಾಗಿ ಈ ನಿಮ್ಮ ಚಾನಲ್ ಏನು ವೀಕ್ಷಕರಿಗೆ ವಿಶೇಷವಾಗಿ ನಾನು ಕೇಳ್ಕೊಳ್ಳೋದು, ಬಂದೇ ಬರ್ತಾರೆ ಅನ್ನೋ ನಂಬಿಕೆ ಕೂಡ ನನಗಿದೆ. ತುಂಬ ಒಳ್ಳೆಯ ಸಿನಿಮಾ ಮೇಡಮ್. ಅದೇ ಆಗಲೇ ಹೇಳಿದಾಗೇ ಇದು ಸ್ವಲ್ಪ ಧರ್ಮದ ಮೇಲೆ, ಜಾತಿ ಮತ್ತು ಧರ್ಮ, ಅಲ್ಲಿ ಕೊನೆಗಲ್ಲಿ ಹೇಳಿದ್ದೆ, ಧರ್ಮ ಉಳಿಬೇಕು ಅಂದರೆ ಜಾತಿಗಳು ಇರಬಾರ್ದು ಅಂತ ಒಂದು ಒಳ್ಳೆ ಒಂದು ಮೆಸೇಜನ್ನು ಕೊಟ್ಟಿದ್ದಾರೆ. ಈ ರೀತಿಯ ಸಿನಿಮಾಗಳು ನಾನು ಇತ್ತಿತ್ತಲಾಗಿ ಎಲ್ಲೂ ಸಾಕಷ್ಟು ವರ್ಷಗಳ ಇತ್ತೀಚೆಗೆ ನಾನು ನೋಡಿಲ್ಲ. ತುಂಬ ಒಳ್ಳೆಯ ಸಿನಿಮಾ. ಆಮೇಲೆ ಕ್ಯಾಮ್ರಾ ವರ್ಕ್ ಆಗಲಿ, ನಮ್ಮ ನಾಗು ಶೆಟ್ಟಿ ಅಂತ ನಮ್ಮ ಸೀರಿಯಲ್ನವನು ನಾಗು ಅಂತಾನೆ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾನೆ. ಆಮೇಲೆ ನಾಗಮುಖ ಸರ್ ಡೈರೆಕ್ಟರು ಅಷ್ಟೇ, ಮ್ಯೂಸಿಕ್ ಆಗಲಿ ಎಲ್ಲ ಆರ್ಟಿಸ್ಟ್ಗಳು ಅಷ್ಟೇ. ನಮ್ಮ ಮುತ್ತು ಅವರು ಇರ್ಬೋದು, ವೆಂಕಟೇಶ್ ಅವರು ಇರ್ಬೋದು, ಆಮೇಲೆ ಹೀರೋ ಶಶಿ ಇರ್ಬೋದು, ಹೀರೋಯಿನ್ ಇರ್ಬೋದು, ಆಮೇಲೆ ಭೀಷ್ಮರಮ್ಮ, ಎಲ್ಲರೂ ಅಂದರೆ ಪ್ರತಿಯೊಬ್ಬರು ಕೂಡ ಅದೊಂದು ಚಿಕ್ಕ ಕ್ಯಾರೆಕ್ಟರ್ ಆದ್ರೂ ಹೈಲೈಟ್ ಆಗ್ತಾರೆ. ಅದಕ್ಕೋಸ್ಕರ ನಾನು ವಿಶೇಷವಾಗಿ ಡೈರೆಕ್ಟ್ರಿಗೆ ವಿಶೇಷವಾದಂಥ ಧನ್ಯವಾದ ಹೇಳಬೇಕು. ಇಲ್ಲಾಂದರೆ ಬಂದದು ಹೋಗೋದು ಹಿಂಗಾಗ್ಬಿಡುತ್ತೆ, ಬಂದ ಪುಟ್ಟ ಹೋದ ಪುಟ್ಟ ಅಂತಾಗುತ್ತೆ. ಒಳ್ಳೆ ಸಿನಿಮಾ ಮಾಡಿದ್ದಾರೆ ಸರ್. ಇನ್ನೊಂದು ಏನು ಅಂತ ಹೇಳಿದರೆ, ಎಲ್ಲ ಕಲಾವಿದರಿಗೂ ಒಂದಿರುತ್ತೆ, ಹೊಸೊಬ್ಬರು ಸಿನಿಮಾ ಮಾಡೋದು ಅಂತ ಹೇಳಿದರೆ ಅದೇನೋ ಒಂದು ಅಸಡ್ಡೆ ಅಂತ ಹೇಳಬಾರ್ದು. ಬಟ್ ಆದರೂ ಕೂಡ ಹೊಸೊಬ್ಬರ ಸಿನಿಮಾ ಅಲ್ಲ, ಯಾಕೆ ಸಪೋರ್ಟ್ ಮಾಡಬೇಕು ಅನ್ನುವಂಥದ್ದೆಲ್ಲ ಕೆಲವರಿಗೊಂದು ಥಾಟ್ ಬರುತ್ತೆ. ಆದರೆ ನೀವು ಹಿರಿಯ ಕಲಾವಿದರಾದ್ರಿಂದ ನಾನು ನಿಮಗೆ ಏನು ಕೇಳೋದು ಅಂತ ಹೇಳಿದ್ರೆ, ಹೊಸ ಡೈರೆಕ್ಟರ್, ಹೊಸ ತಂಡ, ನಾನು ಸಾಥ್ ಕೊಡಬೇಕು ಅಂತ ಹೇಳಿ ನಿಮ್ಗೆ ಹೆಂಗೆ ಅನಿಸ್ತು ಅಂತ ಹೇಳಿ? ಮೇಡಮ್, ಏನು ಗೊತ್ತಾ, ಕಲಿಕೆ ಇರುತ್ತಲ್ಲ ಅದು ಮುಗಿಯೋದೇ ಇಲ್ಲ. ಪ್ರತಿದಿನ ಪ್ರತಿ ಕ್ಷಣವೂ ಕಲಿಯುವಂಥದ್ದಿರುತ್ತೆ. ನಾನು ಇವತ್ತಿಗಾದರೂ ನಾನು ಸೀರಿಯಲ್ ಆಗಲಿ ಅಥವಾ ಸಿನಿಮಾ ಆಗಲಿ ಫಸ್ಟ್ ರೆಡಿ, ನಾನು ಶಾರ್ಟಿಗೆ ರೆಡಿ ಆದಾಗ ನಾನು ಫಸ್ಟ್ ಕ್ಯಾಮ್ರಾಕ್ಕೆ ನಮಸ್ಕಾರ ಮಾಡ್ತೀನಿ. ಅದು ನನ್ನ ತಾಯಿ, ಅದು ತಾಯಿ ಸರಸ್ವತಿ, ಅವರ ಆಶೀರ್ವಾದ ಇಲ್ಲದೇ ಇದ್ದರೆ ಆಗಲ್ಲ. ನಾನಲ್ಲಿ ಕೇಳ್ಕೊಳ್ಳೋದು, ನಿನ್ನೆ ಅಂತೂ ಚೆನ್ನಾಗಿ ಆ್ಯಕ್ಟ್ ಮಾಡಿಲ್ಲ, ಮೊನ್ನೆನೂ ಚೆನ್ನಾಗಿ ಆ್ಯಕ್ಟ್ ಮಾಡಿಲ್ಲ, ಇವತ್ತಾದರೂ ಒಂದು ಒಳ್ಳೆ ಚೆನ್ನಾಗಿ ಆ್ಯಕ್ಟ್ ಮಾಡುವಂಥ ಅವಕಾಶ ಕೊಡು, ನನಗೆ ಆ ಶಕ್ತಿ ಕೊಡು ಅಂತ. ಆಮೇಲೆ ನಾನು ಕ್ಯಾಮ್ರಾಮನ್ಗೆ ಅಂದರೆ ನನ್ನ ವಯಸ್ಸಿಗಿಂತ ಇವರು ಅಥವಾ ಹಿಂಗಿದ್ರೆ ನಮಸ್ಕಾರ ಮಾಡಿಬಿಡ್ತೀನಿ. ಈಗ ಎಲ್ಲ ಹೊಸ ಹುಡುಗರಲ್ಲ, ಅವ್ರಿಗೆ ನಮಸ್ಕಾರ ಮಾಡಿದ್ರೆ ನಾನು ಅಲ್ಲಿ ಯಾವುದೋ ವ್ಯಕ್ತಿಗೆ ನಮಸ್ಕಾರ ಮಾಡಲ್ಲ. ಆ ಸ್ಥಾನ ಇದೆಯಲ್ಲ, ಆ ಸ್ಥಾನಕ್ಕೆ ಮರ್ಯಾದೆ ಕೊಡಬೇಕು. ಹಾಗೆಯೇ ಡೈರೆಕ್ಟರ್ಗೂ ಅಷ್ಟೇ ಸೆಕೆಂಡ್ ಮಾಡ್ತೀರಿ, ಇಲ್ಲಾಂದರೆ ನಮಸ್ಕಾರ ಮಾಡ್ತೀರಿ. ಯಾಕೆಂದರೆ ಈ ಮೂರು ಇದೆಯಲ್ಲ, ಕ್ಯಾಮ್ರಾ ಅಂದರೆ ನನ್ನ ತಾಯಿ ಸರಸ್ವತಿ, ಕ್ಯಾಮ್ರಾಮನ್ನು ಅವರಿದ್ರೇ ನಾವು. ಆಮೇಲೆ ಹೇಳಿದ್ರಲ್ಲ, ಅಸಡ್ಡೆ ಯಾವತ್ತೂ ಅಲ್ಲ ಮೇಡಮ್. ಮೈಸೂರು ಸ್ಯಾಂಡಲ್ ಸಾಬೂನು ಪ್ರಕೃತಿಯಷ್ಟೇ ತಾಜಾ ಮತ್ತು ಪರಿಶುದ್ಧ. ಸರ್, ನೀವು ಹಲವಾರು ಪಾತ್ರಗಳನ್ನು ಮಾಡಿದರೆ, ಸುಮಾರು ವರ್ಷಗಳಿಂದ ಕನ್ನಡ ಇಂಡಸ್ಟ್ರಿಯಲ್ಲಿ ಇದ್ದೀರಾ. ನೀವು ಮಾಡಿರುವಂತಹ ಪಾತ್ರಗಳಿಗೆ ಕಂಪೇರ್ ಮಾಡಿದರೆ ಈ ಸಿನಿಮಾದಲ್ಲಿ ಮಾಡಿರುವಂತಹ ಕ್ಯಾರೆಕ್ಟರ್ ಎಷ್ಟು ಡಿಫ್ರೆಂಟ್ ಆಗಿದೆ ಅನ್ನುವಂಥದ್ದು? ಒಂದು ಏನು ಗೊತ್ತಾ ಮೇಡಮ್, ನಾನು ಸಾಮಾನ್ಯ ಈ ಇಂಡಸ್ಟ್ರಿಯಲ್ಲಿದ್ದು ಒಂದು 30 ವರ್ಷದ ಮೇಲಾಯಿತು. ನನ್ನ ಬದುಕು ಕೂಡ
ಬಣ್ಣನೇ, ಬಣ್ಣದ ಹೊರತು ನನ್ನ ಬದುಕಿಲ್ಲ. ಸಿನಿಮಾದಲ್ಲಿ ಈಗೀಗ ಇದು ನನಗೆ ಹೊಸದು ಅಂತ ಅನಿಸುತ್ತೆ. ಬಟ್ ಸೀರಿಯಲಲ್ಲಿ ಅದು ನನ್ನ ಅದೃಷ್ಟ ಅಂದ್ಕೋತೀನಿ. ಎಷ್ಟು ತರಹದ ಪಾತ್ರಗಳು ಸಿಕ್ಕಿದೆ ಅಂತಂದರೆ ನನ್ನಷ್ಟು ಅದೃಷ್ಟವಂತ ಯಾರೂ ಇಲ್ಲ ಅನಿಸುತ್ತೆ. ಹೀರೋ ಆಗಿ ನಾನು ಸೀರಿಯಲಲ್ಲಿ ಮಾಡಿದ್ದೀನಿ. ಕುಂಕುಮ ಭಾಗ್ಯ ಇರ್ಬೋದು, ಕ್ಷಣ ಕ್ಷಣ ಇರ್ಬೋದು, ಸೇವಂತಿ ನೆಗೆಟಿವ್ ಅದಿತ್ತಿದ್ಲಾಗೆ. ಆಮೇಲೆ ವಿಲನ್ ಆಗಿ ಗುಪ್ತಗಾಮಿನಿ ಆಪುಂಡು ಯಾನಿ ಎನ್ನೆಲ್ಲ ಲೆಕ್ಕನೆ ಆಪುಂಡು ಅನ್ನೋದು ಇವತ್ತಿನವರೆಗೂ ಆ ಡೈಲಾಗು ಫೇಮಸ್. ಹಾಂ, ಆ ಡೈಲಾಗು ಇವತ್ತಿಗೂ ಹೊರಗಡೆ ಹೋದಾಗೂ ಇದು ಮಾಡ್ತಾರೆ. ಆಮೇಲೆ ಕುಂಕುಮ ಭಾಗ್ಯದ ಆನಂದರಾವು, ಆಮೇಲೆ TN ಸೀತಾರಾಮ್ ಸರ್ ಜೊತೆ ನಾನು ಮಾಯಾಮೃಗ, ಮನ್ವಂತರ, ಮತ್ತೆ ಮಾಯಾಮೃಗ ಇದನ್ನೆಲ್ಲ ಮಾಡಿದೆ. ಅಲ್ಲಿ ಸಿಕ್ಕದಷ್ಟು ವೆರೈಟಿ ಇದೆಯಲ್ಲ. ಆಮೇಲೆ ಇಲ್ಲಿ ಟೈಮ್ ಲಿಮಿಟೇಷನ್ಸ್ ಇದೆ, 2 ಗಂಟೆನೇ 1 ಗಂಟೆ. ಅಲ್ಲಿ ಹಂಗಲ್ಲ, ನಮ್ಮದೇ ಒಂದು ಅಬ್ರ ಅದು, ಹಿಂಗೆ ಮನೆ ಥರ ನಮಗೆ. ಈಗ ಇದನ್ನು ಮನೆ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ಅವಕಾಶಗಳು ಸಿಗಬೇಕು. ಅಂದರೆ ನನಗೆ ಈ ಸಾದಾ ಸೀದಾ ಈ ಥರದ್ದು ಆ್ಯಕ್ಟ್ ಮಾಡೋಕ್ಕಷ್ಟು ಇಷ್ಟ ಆಗಲ್ಲ. ನಾನು ತುಂಬ ಡಿಫ್ರೆಂಟಾಗಿ ಮಾಡಬೇಕು. ಬಂತಿನ ಒಂದು ಸೀನ್ ಬಂದನ, ಅದು ಡಿಫ್ರೆಂಟ್ ಆಗಿರಬೇಕು. ಒಂದು ಸೀನ್ ಬಂದ್ರೂ ಹಿಂಗೆ ಅನ್ಬೇಕು, ಏಯ್ ಚೆನ್ನಾಗಿ ಮಾಡಿದೆ ಅವನು ಅಂತ ಅನ್ಬೇಕು. ಮತ್ತು ಕಲಾವಿದನಿಗೆ ಯಾವತ್ತೂ ತೃಪ್ತಿ ಅನ್ನೋದು ಇರಬಾರದು. ಅದು ಬಂದುಬಿಟ್ರೆ ಅವನು ಸತ್ತಂಗೆ. ಅದಾಗಲೇ ನೀವು ಪ್ರಶ್ನೆ ಕೇಳಿದ್ರಲ್ಲ, ಹೊಸಬ್ರು ಅಸಡ್ಡೆ, ಅಲ್ಲಿಗೆ ನೀವು ಅದು ಇದಾಗೋಯ್ತು. ಕಲಿಕೆ ಪ್ರತಿನಿತ್ಯ ಇರಬೇಕು. ಆಮೇಲೆ ಈಗಿನ ಹೊಸಬ್ರು ಹುಡುಗರು ಇವರೆಲ್ಲ ಬರ್ತಾರಲ್ಲ ಮೇಡಮ್, ತುಂಬ ತಿಳ್ಕೊಂಡಿರ್ತಾರೆ, ಓದ್ಕೊಂಡಿರ್ತಾರೆ. ಅವರಿಗೆ ಅಷ್ಟು ದೊಡ್ಡ ದೊಡ್ಡ ಪ್ರೊಡ್ಯೂಸರ್ಗಳು ಸಿಕ್ಕಿರಲ್ಲ. ಅವ್ರ ಮನಸ್ಸಿನಲ್ಲಿ ಏನಿದೆ ಅದನ್ನು ಹೊರಗಡೆ ತರೋದಕ್ಕೆ ಅಷ್ಟು ಇದು ಸಿಗಲ್ಲ ಪಾಪ. ಅದಕ್ಕೆ ಹೊಸಬ್ರು ಸಿನಿಮಾ ಅಂತಂದ್ಬಿಟ್ರೆ ತುಂಬ ಓದಿರ್ತಾರೆ. ಎಷ್ಟು ಕೆಲವೊಂದು ಸಿನಿಮಾ ನಮಗೆ ಅನಿಸುತ್ತೆ, ಅಯ್ಯೋ ನಾವು ಹಿಂಗೆ ಮಾಡ್ತಿದ್ವಲ್ಲ ಆಗಲ್ಲ, ಈಗ ನೋಡಿ ಹಿಂಗೆ ಅಂತ. ತುಂಬ ಚೆನ್ನಾಗಿದೆ. ಈಗಿನ ಹುಡುಗರು ಅಂತೂ ತುಂಬ ಟ್ಯಾಲೆಂಟ್ ಇದೆ. ಅವ್ರ ಹತ್ರ ನಾವು ಕಲಿಬೇಕು. ತುಂಬ ಇದೆ ಕಲಿಯೋದು. ಅದಕ್ಕೆ ಹೇಳೋದು, ಪ್ರತಿನಿತ್ಯ ಕಲಿತಾ ಇರಬೇಕು, ಕಲಿಕೆ ಮುಂದುವರಿಬೇಕು. ಒಬ್ಬ ಅಂದರೆ ನಟ ಬೇರೆ, ಬಣ್ಣ ಇದ್ದವರೆಲ್ಲರೂ ನಟರಾಗ್ಬಿಡ್ತಾರೆ. ಕಲಾವಿದ ಆಗೋದಿದೆಯಲ್ಲ, ಅದು ಕಷ್ಟ ಇದೆ. ನಟನಿಗೂ ಕಲಾವಿದನಿಗೂ ಇರೋದು ವ್ಯತ್ಯಾಸ ಇದೇನೆ. ಏನು ಹೇಳ್ತೀರಾ ಸರ್, ನಟನಿಗೂ ಕಲಾವಿದನಿಗೂ? ಅಲ್ಲ, ನಾನು ಹೇಳೋದೇನು ಗೊತ್ತಾ, ಎಲ್ಲೋ ಒಂದು ಕಡೆ ನನಗೆ ಎಲ್ಲೋ ಇವ್ರು ಕಲಾವಿದ ಅದಲ್ಲ. ಎಲ್ಲೋ ಒಂದು ಸರಿ ಇವರು ರಜನಿಕಾಂತ್ ಅವರು, ನಾನು ಅವಾಗೆಲ್ಲ ಚಿಕ್ಕವನಿದ್ನ ಏನೋ ಗೊತ್ತಿಲ್ಲ, ಆ ಟೈಮ್ನಲ್ಲಿ ಒಂದು ಮಾತು ಹೇಳಿದರು ರಜನಿಕಾಂತ್, ನಾನು ನಟ, ಕಮಲ್ ಹಾಸನ್ ಅವರು ಕಲಾವಿದ ಅಂತ. ತಿಳಿದ, ನಾನು ಸೂಪರ್ ಸ್ಟಾರ್ ಇರ್ಬೋದು, ಅವರು ದೊಡ್ಡ ಆರ್ಟಿಸ್ಟ್, ಮಹಾನ್ ಕಲಾವಿದರು ಅಂತ. ಅಂಥವ್ರೆ ದೊಡ್ಡವ್ರು ಹೇಳ್ಬೇಕಾದ್ರೆ ನಾನು ಅದನ್ನು ಬಿಡಿಸಿ ಹೇಳಬೇಕು ಅಂತೇನಿಲ್ಲ. ಅಂದರೆ ವೆರೈಟಿ ಸಿಗಬೇಕು. ಒಂಥರ ಈ T20 ಮ್ಯಾಚ್ ಇದ್ದಂಗೆ, ಎಷ್ಟೊತ್ತಿಗೆ ಯಾವ ಬಾಲ್ ಹೆಂಗಾಗತ್ತೆ ಇದಿರುತ್ತೆ, ಹಂಗೆ ಆ ಥರದಲ್ಲೇ ಆ್ಯಕ್ಟಿವ್ ಅದು ಅದೇ ಥರ ಇರಬೇಕು. ಅಂದರೆ ಅದು ಮಾಡದೆ, ಆ ಪಾತ್ರ ಮಾಡದೆ ಸಾಕು, ಹಿಂಗೆ ಆ ಪಾತ್ರದಲ್ಲಿ ಇನ್ನೂ ಸಾಕಷ್ಟು ವೆರೈಟಿ ಇರುತ್ತೆ. ಈ ನನ್ನ ಕೈಲಿ ಕೊಟ್ಟರೆ ನಾನು ಒಂಥರ ಮಾಡಿರ್ತೀನಿ, ನಿಮ್ಮ ಕೈಲಿ ಕೊಟ್ಟರೆ ಇನ್ನೊಬ್ಬರ ಕೈಯಲ್ಲಿ, ಹಾಗೆ ನನ್ನ ಕೈಯಲ್ಲಿ ಅದಷ್ಟು ಸಾಧಿಸ್ಬೋದಾ. ಇದರಲ್ಲಿ ಎಲ್ಲೋ ಒಂದು ಸೀರಿಯಲ್ ಒಂದು ತಂದೆ ಪಾತ್ರ ಮಾಡ್ತೀನಿ, ಮತ್ತೊಂದು ಸೀರಿಯಲ್ಲು ತಂದೆ ಪಾತ್ರ ಮಾಡ್ತೀನಿ, ಇನ್ನೊಂದು ಸೀರಿಯಲ್ಲು ತಂದೆ ಪಾತ್ರ. ಆ ತಂದೆ ಆ ಇದರಲ್ಲಿ ವೆರೈಟಿ ಇದೆ. ಇಲ್ಲೇನು ಆ್ಯಕ್ಟ್ ಮಾಡ್ತೀನೋ ಅಲ್ಲೂ ಆ್ಯಕ್ಟ್ ಮಾಡಿಬಿಟ್ರೆ ನಾನು ಉಳ್ಕೊಳ್ಳಲ್ಲ, ನಾನು ಹೋಗ್ಬಿಡ್ತೀನಿ. ಅದೇ ಥರ ಆ್ಯಕ್ಟಿಂಗ್ 8 ವರ್ಷ ನೋಡೋದು ಅಂತಾರೆ. ಅದೆಲ್ಲ ಡಿಫ್ರೆನ್ಸ್ ಇರಬೇಕು. ಅದಕ್ಕೆ ಹೇಳೋದು, ಕಲಿಕೆ ಅದರ ಇತ್ತೀಚಿನ ಹುಡುಗರ ಕೈಯಲ್ಲಿ ತುಂಬ ಕಲಿಯೋದಿದೆ. ಹೇಳಿ ಮ್ಯಾಮ್. ಸರ್, ಇನ್ನೊಂದು ಏನು ಅಂತ ಹೇಳಿದರೆ, ಅಶೋಕ್ ಅವರು ಅಂತ ಹೇಳಿ ಬಂದಾಗ ನೆಗೆಟಿವ್ ರೋಲಲ್ಲಿ ತುಂಬ ಜನಕ್ಕೆ ಗುರುತಿಸಿಕೊಂಡವರು ಅಂತ ಹೇಳ್ಬೋದು. ಏನು ಚೆನ್ನಾಗಿ ನೆಗೆಟಿವ್ ರೋಲ್ ಮಾಡ್ತೀರಾ ಅಂತ. ಈ ಸಿನಿಮಾದಲ್ಲೂ ಕೂಡ ನಿಮಗೆ ನೆಗೆಟಿವ್ ರೋಲ್, ವಿಲನ್ ರೋಲೇ ಇದೆ. ಸೊ ಏನು ಹೇಳ್ತೀರಾ ಸರ್, ನಿಮಗೆ ನೆಗೆಟಿವ್ ರೋಲ್ ಮಾಡೋದು ಅಂದರೆ ಇಷ್ಟನಾ, ಅಲ್ಲ ಜನರು ನಿಮ್ಮನ್ನು ಜಾಸ್ತಿಯಾಗಿ ಅದರಲ್ಲೇ ನೋಡ್ಲಿಕ್ಕೆ ಇಷ್ಟಪಡ್ತಾರೆ ಅಂತ ಹೇಳಿ? ನೀವು ಹೇಳೋದಂಗೆ ಹೌದು. ನೆಗೆಟಿವ್ ಕ್ಯಾರೆಕ್ಟರ್ ನಿಮ್ಗೆ ಒಂದು ಹೇಳ್ತೀನಿ, ನಿಮ್ಮ ಪ್ರತಿಭೆ ಇರುತ್ತಲ್ಲ ಅದನ್ನು ಹೊರಗಿಡೋದಕ್ಕೆ ನೆಗೆಟಿವ್ ಪಾತ್ರದಷ್ಟು ಹೀರೋಗಿರೋದೇ ಇಲ್ಲ. ಯಾವಾಗ ವಿಲನ್ ವಿಜೃಂಭಿಸ್ತಾನೋ ಹೀರೋಗೆ ವ್ಯಾಲ್ಯೂ ಜಾಸ್ತಿ ಆಗ್ತಾ ಹೋಗುತ್ತೆ. ಆಮೇಲೆ ನೀವು ಆ ರಿಯಾಕ್ಷನ್ಸ್ ಇರುತ್ತಲ್ಲ,
ವಿಲನ್ ಇದರಲ್ಲಿ ಅದು ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಹಿಂಗೆ ಟಕ್ 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 ಅಂತ ಚೇಂಜ್ ಮಾಡ್ತಾ ಇರ್ಬೇಕು ಅಂತೀರಿ, ನಗು ಇರಬೇಕು ಅಂತೀರಿ, ಈ ಎಲ್ಲ ಥರದ್ದು ಇರುತ್ತೆ, ನಗು ಇರುತ್ತೆ, ಅಳು ಇರುತ್ತೆ, ಆ ಕಾಮಿಡಿ ಇರುತ್ತೆ, ಅದನ್ನೆಲ್ಲ ಮಿಕ್ಸ್ ಮಾಡಿ ಬಿಡ್ತಾ ಹೋಗಬೇಕು. ಅದಷ್ಟು ಈಸಿ ಅಲ್ಲ. ಹೀರೋ ಆದರೆ ಏನಾಗುತ್ತೆ, ಒಂದು ಹಿಂಗೆ ಹೋಗ್ತಿರುತ್ತೆ ಅಂತೇಳಿದ್ದ. ಇಲ್ಲಿ ಹಾಗಲ್ಲ, ನಾವು ಎಷ್ಟು ಅವನನ್ನು ಆಟ ಆಡಿಸ್ತೀವಿ ಅದು ನಮ್ಮ ಕೈಲಿರುತ್ತೆ. ಹೀರೋ ವಿಜೃಂಭಿಸೋದೇ ವಿಲನ್ನಿಂದ, ಇಲ್ಲಾಂದ್ರೆ ಅವ್ರು ಹೀರೋ ಅಂತ ಆಗೋದಿಲ್ಲ. ವಿಲನ್ ಇದ್ರೆ ತಾನೇ ಹೀರೋ ಆಗೋದು. ಇಲ್ಲ ರಾಮ ಅಷ್ಟು ಹೈಲೈಟ್ ಆದರು, ರಾವಣ ಇದ್ದಿದ್ದಕ್ಕೆ ತಾನೆ. ಹಾಗಾಗಿ ಕಥೆಯಲ್ಲಿ ಅಥವಾ ಸಮಾಜದಲ್ಲಿ ಹೀರೋಗಳು ಇದ್ದಾರೆ, ವಿಲನ್ಗಳು ಇದ್ದಾರೆ. ಹಂಗೆ ಪಾತ್ರಗಳು ಬಂದಾಗ, ಅದು ಸಿಕ್ಕಿದಾಗ ಆ ಪಾತ್ರನ ಬಿಡಬಾರದು. ಎಲ್ಲೋ ಒಂದು ಕಡೆ ನಮ್ಮ ಹೆಜ್ಜೆ ಗುರುತನ್ನು ಮಾಡಲೇಬೇಕು ಅನ್ನೋದು ನನ್ನ ಹಠ. ಅದಕ್ಕೋಸ್ಕರ ಇದು ಸಿಗ್ತಾ ಇದು, ಅದು ಸಿಗ್ತಾ ಅದು, ಆ ಥರ. ಈಗ ರಿಯಲ್ ಲೈಫಲ್ಲಿ ಅಂತ ಹೇಳಿ ಬಂದಾಗ ಅಶೋಕ್ ಅವರು ಜಾಸ್ತಿಯಾಗಿ ಹೀರೋ ಆಗಿ ಮನೆಯಲ್ಲಿ ಇಷ್ಟಪಡ್ತಾರ, ಅಲ್ಲ ಅವ್ರನ್ನ ವಿಲನ್ ಆಗಿ ಮನೆಯವರು ಇಷ್ಟಪಡ್ತಾರ ಅನ್ನುವಂಥದ್ದು? ಲವ್ ಮ್ಯಾರೇಜು ಮೇಡಮ್ ನಮ್ಮದು. ನಾನು ಯಾವತ್ತೂ ಹೀರೋನೇ, ಅವಳು ಯಾವತ್ತೂ ನನಗೆ ಹೀರೋಯಿನ್ನೇ. ಆ ಜೀವನ ಬೇರೆ ರೀ. ಬಣ್ಣದ ಬದುಕು ಮತ್ತು ವಾಸ್ತವದ ಬದುಕು ಎರಡನ್ನೂ ಒಂದೇ ಇದರಲ್ಲಿ ತೂಗಬಾರ್ದು, ಒಂದೇ ಥರದಲ್ಲಿ ನೋಡಬಾರ್ದು ಮೇಡಮ್. ಈಗ ಒಂದು ಹೇಳ್ತೀನಿ, ನಾನು ವಿಲನ್ ಇರ್ತೀನಿ ಅಥವಾ ನಾನು ಹೆಣ್ತಿಗೆ ನಾನು ಟಾರ್ಚರ್ ಗಿರ್ಚರೆಲ್ಲ ಕೊಟ್ಟಿರ್ತೀನಿ ಸೀರಿಯಲ್ ಅಥವಾ ಸಿನಿಮಾ, ಮನೇಲಿ ಹಂಗೆ ಮಾಡೋಕ್ಕಾಗತ್ತಾ? ಇಲ್ಲ, ಗೆಟ್ ಪಾಸ್ ಮನೆಯಲ್ಲೇ. ಅದೇ ಅದು, ಆ ಜೀವನ ಬೇರೆ, ಈ ಜೀವನ ಬೇರೆ. ಎರಡನ್ನೂ ಒಂದರಲ್ಲಿ ತಗೊಂಡು ಹೋಗಬಾರ್ದು, ತಪ್ಪಾಗುತ್ತೆ. ಇಲ್ಲಿ ಬೇಕಾದಷ್ಟು ನೀವು ರೌದ್ರ ತೋರಿಸಿ ಇದು ಮಾಡಿ, ಬಟ್ ಮನೆ ಒಳಗೆ ಹೀರೋ ಆಗಿ ಅದೇ ನಾನು ಇಷ್ಟಪಡೋದು. ನಾನಿನ್ನು ಸೆಲೆಬ್ರಿಟಿ ಅಲ್ಲ ಮೇಡಮ್. ನಾನೊಬ್ಬ ಕಾಮನ್ ಪರ್ಸನ್. ನಾನು ಓಪನ್ ಆಗಿ ಹೇಳಿ, ನಾನೊಬ್ಬ ಕಾಮನ್ ಪರ್ಸನ್. ನನ್ನನ್ನು ಯಾಕೆ ನೀವು ಸೆಲೆಬ್ರಿಟಿ ಮಾಡ್ತೀರಿ? ನಾನು ನನ್ನ ಬದುಕು ಕಟ್ಕೊಳ್ಳೋದಕ್ಕೆ ಈ ಇಂಡಸ್ಟ್ರಿಗೆ ಬಂದಿರೋದು. ನಾನು ಪೇಮೆಂಟ್ ತೊಗೋತೀನಿ, ನಾನು ಸೇವೆ ಮಾಡ್ತಿಲ್ಲ, ಗೊತ್ತಾಯ್ತಾ? ಈ ಪೇಮೆಂಟ್ ತೊಗೊಂಡಾಗ ಅದು ಸೇವೆ ಅಂತ ಬರೋದೇ ಇಲ್ಲ. ಬೇರೆಯವರು ಬೇರೆ ಬೇರೆ ಇಂಡಸ್ಟ್ರಿಯಲ್ಲಿ ಬದುಕನ್ನು ಕಟ್ಕೊತಾರೆ, ನಾನು ಈ ಇಂಡಸ್ಟ್ರಿಯಲ್ಲಿ ಬದುಕನ್ನು ಕಟ್ಕೊಂಡಿದ್ದೀನಿ. ಬೇರೆ ಇಂಡಸ್ಟ್ರಿಯಲ್ಲಿ ಬೇಕಾದಷ್ಟು ಜನ ಇದ್ದಾರೆ, ಅವ್ರ ಜೀವನದಲ್ಲಿ ಎಂತೆಂಥದ್ದು ನಡೆದಿರುತ್ತೆ. ನನ್ನನ್ನು ನೀವು, ನಾನು ಓಪನ್ ಆಗಿ ಹೇಳ್ತೀನಿ, ನಾನು ಸೆಲೆಬ್ರಿಟಿ ಅಲ್ಲ ಮೇಡಮ್. ನಾನು ನೋವ್ನಲ್ಲಿ ಹೇಳ್ತಾ ಇದ್ದೀನಿ. ನಾನು ನನ್ನ ಹೊಟ್ಟೆಪಾಡಿಗೆ ಬಂದವನು, ನನ್ನ ಕನಸಿತ್ತು ಚಿಕ್ಕವನಿಂದನು. ನಾನು ಬಂದಿದ್ದೀನಿ. ನನ್ನ ಸಿನಿಮಾ ಇಂಡಸ್ಟ್ರಿ, ನನ್ನ ಟಿ ವಿ ಇಂಡಸ್ಟ್ರಿ ನನಗೆ ಬದುಕನ್ನು ಕೊಟ್ಟಿದೆ, ಅನ್ನನ ಕೊಟ್ಟಿದೆ. ನನ್ನ ವೈಯಕ್ತಿಕ ಜೀವನ, ಈ ನನ್ನ ಪ್ರೊಫೆಷ್ನಲ್ ಲೈಫಿಗೆ ಸಂಬಂಧಪಟ್ಟಾಗೆ ನೀವು ಏನು ಬೇಕಾದ್ರೂ ಮಾತಾಡಿ, ಯಾಕೆಂದರೆ ಮೀಡಿಯಾದು ಪ್ರೊಫೆಷನ್ ಇದಕ್ಕೆ ಬರುತ್ತೆ. ನನ್ನ ವೈಯಕ್ತಿಕವಾದಂಥ ವಿಚಾರ ಇಟ್ಕೊಂಡು ಅಥವಾ ನಾನು ಯಾವುದೋ ಬೇರೆ ಹುಡುಗಿಯರೋ ಅಥವಾ ಇನ್ನೊಂದೋ ಮತ್ತೊಂದೋ ಆ ಥರ ಇದ್ರೆ ಹಾಕಿ ಮೇಡಮ್. ನೀವು ಖುಷಿಯಿಂದ ಹೆಮ್ಮೆಯಿಂದ ಹೇಳ್ತೀನಿ, ಹಾಕಿ. ತೀರಾ ವೈಯಕ್ತಿಕ ಜೀವನ ಇಟ್ಕೊಂಡು ಎಲ್ಲೋ ಒಂದು ಮೀಡಿಯಾದಲ್ಲಿ ಹೇಳಿದೆ ಅಂತ ಅದನ್ನೇ 25 ಸರಿ ನೋವಾಗಲ್ವ? ನನ್ನ ತಾಯಿ ಕಲಾ ಸರಸ್ವತಿ, ನನ್ನ ಗಾಡ್ ಫಾದರ್. ಸಾಥ್ ಕೊಟ್ಟಿದ್ದು ನನ್ನ ಹೆಂಡತಿ, ನಮ್ಮಪ್ಪ, ನಮ್ಮಮ್ಮ. ಅದು ಬಿಟ್ಟು ಯಾರೂ ಬಂದಿಲ್ಲ, ಗೊತ್ತಾಯ್ತಾ? ಇಂಡಸ್ಟ್ರಿ ನಾನು ಕಷ್ಟಪಟ್ಟು ಡೇ ಆ್ಯಂಡ್ ನೈಟ್ ದುಡಿದ್ಬಿಟ್ಟು ಒಬ್ಬ ಪ್ರೊಡಕ್ಷನ್ ಬಾಯಿಂದ ಬಂದವನು. ನಾನು ತಟ್ಟೆ ಲೋಟ ತೊಳ್ಕೊಂಡು ಬಂದವನು. ಇವತ್ತು ಈ ಮಟ್ಟಕ್ಕೆ ಬಂದಿದ್ದೀನಿ ಅಂತಂದರೆ ಅದು ನನ್ನ ತಾಯಿ ಕಲಾ ಸರಸ್ವತಿ ಆಶೀರ್ವಾದ. ನನ್ನ ಹೆಂಡತಿ ಕೊಟ್ಟಂಥ ಊಟ ಇತ್ತೋ ಇಲ್ವೋ, ಎಲ್ಲ ಸಂದರ್ಭದಲ್ಲೂ ನನಗೆ ಸಾಥ್ ಕೊಟ್ಟಿದ್ದ ನನ್ನ ಹೆಂಡತಿ, ಅವಳನ್ನು ನಾನು ನೆನಪು ಮಾಡಿಕೊಳ್ಳೇಬೇಕು. ಉಸಿರಿರೋ ತನಕ ನೆನಪು ಮಾಡ್ಕೋತೀನಿ. ಪಬ್ಲಿಕ್ ನೆಕ್ಸ್ಟ್ ಎಲ್ಲ ಪ್ರಿಯ ವೀಕ್ಷಕರೇ, ಡಿಸೆಂಬರ್ 5 ಧರ್ಮಮ್ಮು ಸಿನಿಮಾ ರಿಲೀಸ್ ಆಗುತ್ತೆ. ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡಬೇಕು. ನಮಸ್ಕಾರ. ಇಂತಿ ನಿಮ್ಮ ಅಶೋಕ್ ಹೆಗಡೆ.